ನಮಸ್ಕಾರ ಮಂಡ್ಯ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಾಗರಾಜ್ ಸರ್. ಸರ್ ನಾಗರಾಜ್. ನಾಗರಾಜು ಅವರಾ? ನಿಮಗೆ ಎಲೆನಾಗ ಅಂತಲೇ ಕೂಗ್ತಾರೆ ಅಂತ ಎಲ್ಲ ಹೇಳ್ತಾರೆ, ಹೌದು ಸರ್. ಹೌದಾ? ಹೌದು ಸರ್. ಹಾಂ, ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ಒಂದು 25 ವರ್ಷದಿಂದ ಮಾಡ್ತಿದ್ದೀವಿ. 25 ವರ್ಷದಿಂದ ಮಾಡ್ತಾ ಇದ್ದೀರಾ? ಹೌದು ಸರ್. ಹಾಂ, ಒಳ್ಳೆಯದು ಸರ್. ಈ ವ್ಯಾಪಾರದಿಂದ ನಿಮ್ಗೆ ಒಳ್ಳೇದಾಗಿದೆಯಾ? ಒಳ್ಳೆದಾಗಿದೆ ಸರ್. ಒಳ್ಳೇದಾಗಿದೆಯಾ? ಒಳ್ಳೆದಾಗಿದೆ. ಹ್ಞೂ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡ್ತಿದ್ದೀವಿ, ಹ್ಞೂ ವ್ಯಾಪಾರ ಮಾಡ್ತಿದ್ದೀವಿ. ಹ್ಞೂ. ಏನು ತೊಂದರೆ ಇಲ್ಲ, ಮಾಡ್ತಿದ್ದೀವಿ ಸರ್. ಇನ್ನೇನಾದ್ರು ಮಂಡ್ಯ ಜನತೆಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್. ನಿಮ್ಮ ವ್ಯಾಪಾರದ ಬಗ್ಗೆ? ವ್ಯಾಪಾರ ಬಗ್ಗೆ ಏನು ಸರ್, ಏನಿಲ್ಲ, ವ್ಯಾಪಾರ ನಡೀತೈತೆ, ಜೀವನ ಮಾಡ್ತಿದ್ದೀವಿ, ಚೆನ್ನಾಗಿ ಮಾಡ್ತಿದ್ದೀವಿ ವ್ಯಾಪಾರನ. ಹಾಗೆ ಸರ್. ಆಮೇಲೆ ನೀವು ಶಿವರಾಜ್ ಕುಮಾರ್ ಅಭಿಮಾನಿ ಅಂತ ಕೇಳ್ಪಟ್ಟಿದ್ದೆ, ಹೌದು ಸರ್. ಹೌದಾ? ಹೇಗೆ ಆಯ್ತು? 30 ವರ್ಷದಿಂದ ನಾವು ಸಿನಿಮಾ ಜೋಡಿ ಶೂಟಿಂಗ್ಗೆ ಹೋಗುವ, ಹ್ಞೂ ಇಲ್ಲಿ ಮಾದೇಪುರ ಹತ್ರ ಹ್ಞೂ ನಾವು ಹೋಗಿ ಎಫರ್ಟ್ ಮಾಡುವ, ಹ್ಞೂ ಡೈಲಿ ಶೂಟಿಂಗ್ ನೋಡ್ಕೊ ಬರುವ. ಹ್ಞೂ ಹೋಗಿ ಬಂದಾಗ ನಾವು ಶಿವನಿಗೆ ಹತ್ರ ಅದು ಬರ್ತಡೆಗೆಲ್ಲ ಹೋಗುವ. ಬರ್ತಡೆಗೆಲ್ಲ ಹೋಗ್ಬಿಟ್ಟು ನಾವು ಕೇಕ್ ಕಟ್ ಮಾಡ್ತಿದ್ವು ಎಲ್ಲ ಆಗಿ ಅಭಿಮಾನಿ ಆಗಿದೆ ಸರ್. ಅದು ನಿಮ್ಗೆ ಇಷ್ಟನಾ ಶಿವಣ್ಣ ಅವರು ಅಂದರೆ ಇಷ್ಟನಾ? ನಮಗೆ ಅಭಿಮಾನ. ಏನೇ ಕೆಲಸ ಇದ್ರು ಏನೇ ಇದ್ರು ಹೋಗ್ಬಿಟ್ಟು ಎಲ್ಲೇ ಇದ್ರು ಶೂಟಿಂಗ್ ಎಲ್ಲ ಐತೆ ಅಲ್ಲಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ನೋಡ್ಕೊಬಿಟ್ಟು ಮಾತಾಡ್ಕೊಂಡು ಶಿವಣ್ಣ ಹತ್ರ ಬರ್ತೀವಿ ಸರ್. ಈಗಾಗಲೇ ವೈರಲ್ ಆಗಿದೆ ಈಗ ಬಿಗ್ ಬಾಸ್ ಇವತ್ತು ಫೈನಲ್ಲು. ಹೌದು ಸರ್. ಇವತ್ತು ಬಿಗ್ ಬಾಸಲ್ಲಿ ಯಾರು ಗೆಲ್ಬೋದು ಅಂತ ಹೇಳ್ತೀರಾ ಸರ್? ಶಿವಣ್ಣನೇ ಹೇಳಿದ್ದಾರೆ ಸರ್, ಬಿಗ್ ಬಾಸಲ್ಲಿ ಗಿಲ್ಲಿನೇ ಗೆಲ್ಲೋದು ಅಂತ ಶಿವಣ್ಣನೇ ಹೇಳಿದ್ದಾರೆ. ಓ, ಹಾಗಾಗಿ ಹೇಳಿದ್ಮೇಲೆ ನಾವು ಅವ್ರಿಗೆ ಸರ್ ಓಟ್ ಹಾಕ್ತೀವಿ. ಗಿಲ್ಲಿ ಗೆಲ್ಲಬೇಕು ಅಂತೀರಾ? ಗೆಲ್ಲಬೇಕು ಸರ್. ಓಕೆ ಸರ್, ಧನ್ಯವಾದಗಳು ಸರ್. ನಿಮ್ಮ ಹೆಸರೇನು? ಅಭಿಷೇಕ್ ಅವರಾ? ಹೌದು. ಎಲ್ಲಿರೋದು ನೀವು? ಇಲ್ಲೇ ಮಂಡ್ಯದಲ್ಲಿ. ನಮ್ಮ ನಾಗಣ್ಣ ಗೊತ್ತಾ ನಿಮಗೆ? ಗೊತ್ತು. ಎಷ್ಟು ವರ್ಷದಿಂದ? ಸುಮಾರು ವರ್ಷದಿಂದ. ಹೇಗೆ? ಪರವಾಗಿಲ್ಲ, ಒಳ್ಳೆ ಮಂದಿ. ಹೌದಾ? ಹಾಂ, ಓಕೆ ಸರ್. ನಿಮಗೂ ಒಳ್ಳೆಯದಾಗಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್.